ನಮಸ್ಕಾರ. ನಿಮ್ಮ ಮನೆಯಲ್ಲಿ ಒಂದು ಮಾಟಮಂತ್ರದ ಪ್ರಭಾವ ಇದೆ, ಹಾಗೆಯೇ ನೆಗೆಟಿವ್ ಎನರ್ಜಿ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರಣದ ಕೈ ಕೆಲಸ ಮಾಡ್ತಾ ಇದೆ, ಜೊತೆಗೆ ನೀವು ಯಾವುದೇ ರೀತಿಯಲ್ಲೂ ಏಳಿಗೆ ಆಗ್ತಾ ಇಲ್ಲ, ಆದರೆ ಇದಕ್ಕೆ ಏನು ಕಾರಣ ಅಥವಾ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳವಾದ ವಿಧಾನಗಳಿವೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ, ಮಾಟಮಂತ್ರದ ಒಂದು ಪ್ರಭಾವ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ವಿಧಾನವನ್ನು ನೀವು ಪಾಲಿಸೋದ್ರಿಂದ ನೀವು ಇದೆಯಾ ಇಲ್ವಾ ಅಂತ ತಿಳ್ಕೊಬಹುದು. ಆಗಿದ್ರೆ ಆ ವಿಧಾನ ಯಾವುದು, ಹಾಗೇನೆ ಅದನ್ನು ಯಾವ ರೀತಿ ಮಾಡಬೇಕು, ಹಾಗೇನೆ ಮಾಡಿದ ನಂತರ ಯಾವ ನಿಯಮವನ್ನು ಪಾಲಿಸಿ ಈ ಒಂದು ನೆಗೆಟಿವ್ ಎನರ್ಜಿಯನ್ನು ಕಳ್ಕೊಳ್ಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ನಮ್ಮ ಮೇಲೆ ಮಾಟಮಂತ್ರ ಆಗಿದೆ ಅಥವಾ ನಮ್ಮ ಮನೇಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇದೆ, ಅದರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳುವವರು ನಿಮ್ಮ ಮನೇಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಸಿಂಪಲ್ ಇದೆರಡು ರೆಮಿಡಿನ ನೀವು ಫಾಲೋ ಅಪ್ ಮಾಡಿ. ನೆಕ್ಸ್ಟು ನಿಮಗೆ ಅರ್ಥ ಆಗುತ್ತೆ. ಮೊದಲಿಗೆ ಏನು ಮಾಡಬೇಕಂದ್ರೆ, ಒಂದು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಗುಲಾಬಿ ಹೂವನ್ನಾದರೂ ತಗೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಳ್ಳಿ. ಒಂದು ಗಾಜಿನ ಬೌಲನ್ನ ತಗೊಳ್ಳಿ, ಅದ್ರ ತುಂಬ ನೀರನ್ನು ಹಾಕಿ ಅದರಲ್ಲಿ ಈ ಹೂವನ್ನು ಹಾಕಿಡಿ. ಸೊ ಇದನ್ನು ಹಾಕಿ ಎಲ್ಲಿಡಬೇಕು, ನೀವು ದೇವ್ರ ಮನೆಯಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಮನೆಯ ಹಾಲ್ನಲ್ಲಾದರೂ ಇಡ್ಬೋದು. ಹೀಗೆ ಇಟ್ಟ ನಂತರ ಅದು ಬೆಳಗ್ಗೆ ಎದ್ದು ನೋಡಿದಾಗ ಅದೇನಾದ್ರು ಫ್ರೆಶ್ ಆಗಿದೆ ಹೂವು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿ ಇಲ್ಲ. ಅಥವಾ ಆ ಹೂವು ಏನಾದರೂ ಬಾಡಿದ ಹಾಗೆ ಆಗಿದರೆ ನಿಮ್ಮ ಮನೆಯಲ್ಲಿ ಯಾರೋ ನಿಮಗೆ ಆಗದೇ ಇರೋರು ಮಾಟಮಂತ್ರವನ್ನು ಮಾಡಿಸಿರ್ತಾರೆ, ಅಥವಾ ನೆಗೆಟಿವ್ ಎನರ್ಜಿ ಇದೆ, ದೈವಿಕ ಎನರ್ಜಿ ನಿಮ್ಮ ಮನೆಯಲ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಎರಡನೇ ರೆಮಿಡಿ ಯಾವುದು ಅಂತ ಹೇಳೋದಾದರೆ, ಕಲ್ಲುಪ್ಪನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ನೀರನ್ನು ಹಾಕಿ ನಂತರ ಅದನ್ನು ಸಹ ಹಾಗೆ ನಿಮ್ಮ ಮನೆ ಹಾಲ್ನಲ್ಲಿಡಿ. ಸೊ ಬೆಳಗ್ಗೆ ಎದ್ದು ನೋಡಿದಾಗ ಆ ನೀರು ಏನಾದರೂ ಉಪ್ಪು ಕರಗಿ ಅದು ನೀಟಾಗಿ ತಿಳಿಯಾಗಿದ್ದರೆ ಓಕೆ. ಅದು ತಿಳಿಯಾಗಿರದೆ ಒಂದು ಕೆಟ್ಟ ನೀರು ಅಂದರೆ ಕೆಟ್ಟೋಗಿರೋ ನೀರು ಥರ ಅದೇನಾದ್ರು ಕಾಣಿಸ್ತಾ ಇದೆ ಅಂತ ಹೇಳೋದಾದರೆ ಅದರಲ್ಲಿ ನೀವು ಓಕೆ, ಈ ರೀತಿ ಉಪ್ಪು ಸಹ ಕೆಟ್ಟೋಗಿರುವ ನೀರಿನ ಥರ ಕಾಣಿಸಿದೆ ಅಂದರೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಸೊ ನೆಗೆಟಿವ್ ಎನರ್ಜಿ ಇದೆ ಅಂದ ತಕ್ಷಣ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ, ಮೊದಲಿಗೆ ಮನೆಯನ್ನು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಹೊಸ್ತಿಲನ್ನು ನೀವು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಲ್ಲಿ ಹೂವನ್ನು ಇಟ್ಟು ಮನೆಯ ನಿಮ್ಮ ಮನೆ ದೇವರು ಏನಿದೆ ಅಂದರೆ ಮನೆಯ ದೇವರ ಕೋಣೆಯಲ್ಲಿ ಹೋಗಿ ತುಪ್ಪದಿಂದ ದೀಪವನ್ನು ಹಚ್ಚಿ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸನ್ನು ಬೆಳಿಗ್ಗೆ ಮತ್ತು ಸಂಜೆ ಸಮಯ ಸತತವಾಗಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನವೂ ಪಠಣೆಯನ್ನು ಮಾಡಿ. ಇದರಿಂದ ದೈವಿಕ ಎನರ್ಜಿ ಜಾಸ್ತಿ ಆಗುತ್ತೆ, ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಸಹ ಕಳೆದೋಗುತ್ತೆ. ಹಾಗೆಯೇ ಮನೆಯ ಮೂಲೆ ಮೂಲೆಗಳಿಗೆ ವಾರಕ್ಕೆ 2 ಬಾರಿ ಆದರೂ ಈ ಒಂದು ಧೂಪ ಏನಿದೆ ಸಾಂಬ್ರಾಣಿಯಿಂದ ಧೂಪವನ್ನು ಕೊಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರಿದ್ದರೆ ಅವರ ಬಗ್ಗೆ ಅತ್ಯಂತ ಕಾಳಜಿಯನ್ನು ನೀವು ವಹಿಸಬೇಕು. ಯಾಕಂದರೆ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಬೇಗನೆ ಇಂತಹ ನೆಗೆಟಿವ್ ಎನರ್ಜಿ ಅಫೆಕ್ಟ್ ಆಗೋದು ಜಾಸ್ತಿ. ಹಾಗಾಗಿ ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ಅವರ ಕಡೆ ಹೆಚ್ಚಾಗಿ ನೀವು ಗಮನವನ್ನು ಕೊಡಬೇಕು. ಹಾಗೆಯೇ ನಿಮ್ಗೆ ಏನಾದ್ರು ಕೆಟ್ಟ ಕನಸು ಬೀಳ್ತಾ ಇದೆ ಅಂತ ಅಂದರೆ, ಆ ಒಂದು ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ಆವಾಗ ನೀವೇನು ಮಾಡಬೇಕಂದ್ರೆ, ಒಂದು ಕಬ್ಬಿಣದ ಯಾವುದಾದ್ರೂ ಒಂದು ತುಂಡನ್ನು ನೀವು ಮಲಗುವ ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದನೂ ಸಹ ಈ ಒಂದು ಕೆಟ್ಟ ಕನಸುಗಳು ಬೀಳೋಲ್ಲ. ಹಾಗೆಯೇ ಮಕ್ಕಳಿಗೆ ಅತಿ ಹೆಚ್ಚಾಗಿ ತುಂಬ ತೊಂದರೆ ಆಗ್ತಾ ಇರುತ್ತೆ. ಮನೇಲಿ ಏನಾದ್ರು ಈ ರೀತಿ ಪ್ರಭಾವಗಳಿದ್ದರೆ ದಯವಿಟ್ಟು ಮಕ್ಕಳ ಕಡೆ ಗಮನವನ್ನು ಕೊಡಬೇಕು. ಹಾಗೆಯೇ ಇನ್ನೆಷ್ಟು ನೀವು ಸಾಧ್ಯವಾಗುತ್ತೆ ಅಷ್ಟು ನೀವು ದೇವರ ಪೂಜೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಹತ್ತಿರ ಅಂದರೆ ಕಾಲಭೈರವ ಟೆಂಪಲ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗೋದ್ರಿಂದ ಭೈರವ ಸ್ವಾಮಿಯು ಇಂತಹ ಕೆಟ್ಟ ಪ್ರಭಾವಗಳನ್ನು ಕಳೆದು ನಿಮ್ಮ ಮನೆಗೆ ರಕ್ಷಣೆಯನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಹಾಗೆಯೇ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಹೇಳೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಮತ್ತಷ್ಟು ರೆಮಿಡಿಗಳನ್ನ ನಾನು ಶೇರ್ ಮಾಡಲಿಕ್ಕೆ ಆಗುತ್ತೆ. ಇಂತಹದೇ ವಿಶೇಷವಾದ ದೈವ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಅಲ್ಲಿಯವರೆಗೂ ನಮಸ್ಕಾರ.